ಹಾಕ್ಸಿ ನೀವು ಫಿಲ್ಟರ್ನೇ ಕುಡಿ ಅಂತಾರೆ. ನಿಮ್ಮ ಊರಿಗೆ ಒಂದು ತೊಟ್ಟಿ ಕಟ್ಬಿಡಿ, ದನಕರ ನೀರು ಕುಡಿತಾರೆ. ಮಾಡ್ತೀರಾ ಮಾಡಲ್ವ? ಮಕ್ಕಳು ಬರ್ತ್ಡೇ ವೆಡ್ಡಿಂಗ್ ಆನಿವರ್ಸರಿ ನಿಮ್ ಕೇಕ್ ಕಟ್ ಮಾಡೋ ಬದಲು ಅಂದಾಶ್ರಮಕ್ಕೆ ಹೋಗಿ ಒಂದು ಊಟ ವ್ಯವಸ್ಥೆ ಮಾಡಿಸಿ. ರೋಡಲ್ಲಿ ರಸ್ತೆಯಲ್ಲಿ ಕೈಯಿಂದ ಕಾಲೇ ಮಲಗಿರ್ತಾರೆ, ಅವ್ರಿಗೆ ಬೆಸೆಡ್ ಹಚ್ಚಿ. ಇಲ್ಲಾಂದ್ರೆ ನಿಮ್ಮೂರು ತುಂಬಾ ಬಡವರಿಗೆ ಪ್ರತಿಯೊಂದು ಇದ್ದೇ ಇರ್ತಾರೆ, ಇರಕ್ ಮನೆ ಇಲ್ಲ ಅಂತಕ್ಕಂತಾರೆ. ಅವ್ರಿಗೆ 2 ಸೀಟ್ ಕೊಡ್ಸಿ, ಮಳೆ ಬಂದಿನೆಲ್ಲ ಬಿಸಿಲು. ಮಾಡ್ತೀರಾ ಮಾಡಲ್ಲ ಹೇಳ್ರಿ? ಮಾಡಲ್ವಲ್ಲ ನೀವು? ಸೀರೆ ನೋಡೋದು ಬಿಡಲ್ಲ, ನಮ್ಮ ನೋಡೋ ಎಣ್ಣೆ ಬಿಡಲ್ಲ, ನೀವು ಸೀರೆ ನೋಡೋದು ಬಿಡಲ್ಲ. ಆಮೇಲೆ ಏನು ಗೊತ್ತಿಲ್ಲ ಅನ್ಬೇಡಿ, ಎಲ್ಲ ಗೊತ್ತಿರುತ್ತೆ. ಯಾರು ಹಾಳು ಮಾಡೋ ಬುದ್ಧಿ ನಿಮಗೆ ಬೇಡ. ಒಂದೇ ಒಂದು ಸಣ್ಣ ವಿನಂತಿದೆ ನನ್ನ ಕಡೆಯಿಂದ, ಮಾಡ್ತೀವಿ ಅಂತ ಹೇಳ್ತೀನಿ. ಮಾಡ್ತೀರಾ ಮಾಡಲ್ವ? ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ. ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಗೊತ್ತಿಲ್ಲ, ಬರಕ್ಕೆ ಆಗ್ತಿಲ್ಲ ಅಂತ ಬಡಪಾಯಿಗಳಿಗೆ ಅಲ್ಲೇ ತಿಳ್ಕೊಳ್ಳಿ. ಯಾವ ದೇವರು ಬಂದು ಮರಿ ಕಡಿಬೇಕಂತಿಲ್ಲ. ಇನ್ನೊಮ್ಮೆ ಪದ ಹೇಳ್ಬಿಡ್ತೀನಂತೆ, ದೊಡ್ಡ ಪವಾಡ ನಂಬಿಕೆಯಿಂದ ನಡೀತಿದ್ವಿ. ಅರ್ಥ ಮಾಡ್ಕೊಳ್ಳಿ. ಬಂದ್ಮೇಲೆ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂದ್ರೆ ವ್ಯರ್ಥ ನೀವೆಲ್ಲ. ಯಾಕೆಂದ್ರೆ ಜಗನ್ ಮಾತ್ರ ನೋಡಕ್ ಬಂದಿರೋದು ನೀವು. ದೂರಿಂದ ನಾಳೆಗೆ ಬರೋಕ್ಕಾಗೋದಿಲ್ಲ. ಇಲ್ಲೊಂದು ಸೊಳ್ಳೆ ಕಡಿಯೋದಿಲ್ಲ, ಒಂದು ಮನೆ ರಕ್ತ ನಾಯಿನ ಒಂದು ಉಳ್ಕೊಂಡಾಗ ಕೊರಂದಲ್ಲಿ ಸೊಳ್ಳೆ ಕಡಿತಿತ್ತು. ಏನೋ ಬಾಣ್ತೇರಿ ಎಲ್ಲ ಸೊಳ್ಳೆ ಕಡಿತೇವೆ, ಇವತ್ತು ಸೊಳ್ಳೆ ಕಡಿದಿಲ್ಲ. ಹೌದಾ? ಅಂದಾದ್ರೆ ಒಂದು ಪವಾಡ ನಂಬಿಕೆ, 2 ತೀರ್ಥ, 3 ಅಂತರ, ಸಾಧ್ಯವಾದ ಗಾಡಿ ಸ್ಟಿಕ್ಕರ್, ಸಾಧ್ಯ ಅಕ್ಕಪ್ಪನ ತೀರ್ಥ ಕೊಡಿ. ಯಾವ ದೇವರು 9 ಸರಿ ಬಂದಿಲ್ಲ. ಇನ್ನೊಮ್ಮೆ ಲೈವಲ್ಲಿ ಹಾಕ್ಬಿಡ್ತೀನಂತೆ. ಪದ ಹಂಗೆ ನಿಮ್ಮ ಮೊಬೈಲ್ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಯಾವುದೇ ಊರಲ್ಲಿ ಹಿಂಗೆ ಹೇಳ್ಬಿಡ್ಲಾ ಕೇಳ್ತಂಗೆ, ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಗೆ ಬಂದು ಯಾರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಾವು ದುರ್ಗಾಸಲ್ ಕಡೆ ನಮಗೆ ದುಡ್ಡು ಕೊಡಿ, ಹಣ ಕೊಡಿ, ಚೀಟಿ ಕೊಡಿ, ನಾವು ಅವರು ಇವರು ಅಂತಂದ್ರೆ ಒಂದು ಟ್ರೋಲಿಂದ ಹಿಡಿದು, ಒಂದು ಹೋಟ್ಲಿಂದ, ಒಂದು ಮನೆಯಿಂದ ಹಿಡಿದು ಯಾರು 1 ರೂಪಾಯಿ ಸಹಕಾರ ಮಾಡ್ಕೊಡುದು, ಕೊಡ್ಕೊಡುದು. ಆತರ ಸೋಂಬೇರಿಗಳು ಹೆಸರಕ್ಕೆ ಬಂದವ್ರು ದುಡ್ಕೊಂಡು ತಿಂತಾರೆ. ನನ್ನ ತಮ್ಮಂದ್ರು ಬಂದ್ರು ಕೊಡ್ಬೇಡಿ, ನಾನ್ ಬಂದ್ರು ಕೊಡ್ಬೇಡಿ. ಉದಾಹರಣೆ, ನಾನು ಒಂದು ಟೋಲ್ಗೂ ಫ್ರೀ ಹೋಗೋದಿಲ್ಲ. ಯಾರಾದ್ರೂ ಅಂತರ ಬಂದ್ರೆ ನಿಮಗೆ ಮೋಸ ಮಾಡಿದ್ರೆ ನಮ್ಗೆ ಹೇಳ್ಬೇಕು. ಇಲ್ಲ ಅಥವಾ ಯಾರೋ ಒಂದು ಸೆಲ್ಫಿ ತಗೊಂಡ್ಬಿಟ್ಟಿರ್ತಾರೆ, ಜನ ಎಗುಮ ಕೈ ಹಾಕಿರ್ತಾರೋ, ಭಕ್ತನ ಇಟ್ಕೊಂಡಿರ್ತಾರೋ, ಅಣ್ಣ ಅಲ್ಲಿ, ತಂಗಿ ಅಲ್ಲಿ, ಅಪ್ಪ ಅಲ್ಲಿ, ನಾವು ನೋಡಲ್ಲ. ಅದನ್ನ ಅವರು ಯಾರಾದ್ರೂ ನಮ್ಮನ್ನ ಫೋಟೋಕ್ಕೆ ನಿಮ್ಗೆ ಎದುರಿಸಿರೆ, ನೀವು ಎದುರಂಗಿಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ. ಫೋಟೋಕ್ಕೆ ಎದುರಿಸಂಗಿಲ್ಲ, ನೀವು ಎದುರಂಗಿಲ್ಲ. ಒಂದ್ ವೇಳೆ ಯಾವ್ದಾರ ಮನೆ ನನ್ಗೆ ಏನ್ಕಾರ ಬಂದ್ರೆ ಪಕ್ಕ ಮನೆಯವ್ರನ್ನ ಅವ್ರು ಎದುರಿಸಂಗಿಲ್ಲ, ಹಿಂಗಿದ್ರು ಸ್ವಾಮಿರಿದ್ದಾರೆ ಅಂತ. ನೀವು ಪಕ್ಕ ಮನೆ ಎದುರಂಗಿಲ್ಲ, ನೀವು ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವಲ್ಲ, ಬಣ್ಣ ಹಾಕ್ತಿವಿ, ಶಾಸ್ತ್ರ ಹೇಳ್ತೀವಿ, ನಮ್ಮ ಹೆಸರು ಫೋಟೋ ಹಾಕೊಂಡು ಮಾಡಂಗಿಲ್ಲ. ನಮ್ಮ ಆಸೆ ಒಂದೇ, ನೇರ 4 ಮಾತು ಬೈತೇವೆ ವಿನಃ ಯಾರಿಗೂ ನಾವು ಕಟ್ ಮಾಡೋದಿಲ್ಲ, ಮಾಡೋದು ಬೇಡ. ಎಂತ ಮಾಡ್ಬೇಕದಮ್ಮ, ಯಾರು ಕಟ್ ಮಾಡೋದು ಬೇಡ, ನೇರ 4 ಮಾತಾಡೋಣ. ಯಾಕೆಂದ್ರೆ ಬೆಳೆದಿರೋ ರೀತಿ ಹಂಗೆ. ಯಾಕೆ ನಾನು ಕೋಪಿಷ್ಟ ಅಲ್ಲ, ನೀವು ಕೋಪ ಬರ ಮಾಡ್ತೀರಿ. ಬಂದಾರೆಲ್ಲ ಲೇಟ್ ಆಗುತ್ತಾ, ಜಲ್ದಿ ಹೋಗ್ತೀವ ಅಂತ ಕೇಳಿ ಹಂಗೆ ಮಾಡಂಗಾಗುತ್ತೆ. ಅದಕ್ಕೆ ದೇವರಿಗೆ ದಾಸರಾಗಬೇಕು ಅಂತ ಹೇಳ್ತಾರೆ. ದೇವರಿಗೆ ದಾಸರಾಗಿ ನಾವು ನಮ್ಮ ಅಪ್ಪ ಅಮ್ಮಗೆ ಗುಲಾಮರುಗಳು, ನಮ್ಮ ದೇವರಿಗೆ ದಾಸರಾಗಿತ್ತೆ. ದೇವರು ನಮಗೆ ಸಹಾಯ ಸಾಲ ಕೊಟ್ಟರು. ನಿಮ್ಗೂ ದೇವರು ದುಡಿಲಿಕ್ಕೆ ಶಕ್ತಿ, ದುಡಿಲಿಕ್ಕೆ ದಾರಿ, ಇರಕ್ ಒಂದು ಮನೆ, ತಿನ್ನಕ್ ಒಂಚೂರ ಅನ್ನ, ಮೈವಿಗೆ ಕೊಂಚೂರು ಬಟ್ಟೆ ಕೊಡಿ ಅಂತ ದೇವ್ರನ್ನ ಕೇಳಿ. ಹೆಂಗ್ ಮಾಡೋಣ? ದೊಡ್ಡ ಮನೆ ಸಿಕ್ಲಿ, ಅರಬರ ಮನೆ ಕಟ್ಟೇವೆ, ಸಣ್ಣ ಮನೆ ಅನ್ಬೇಡಿ. ಯಾರು ಮನೆಯೊಳಗೆ ಉಣ್ಣಲ್ಲ, ಯಾರನ್ನು ಕರ ಕರ್ಕೊಂಬರಲ್ಲ ಅಂದತ್ರ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಮೈ ಕಟ್ತಾ ಇಟ್ಟು ಉತ್ತಮ ಹಾಲು ಬೇಯಿಸಿ ಬೆತ್ಕೊಳ್ಳಿ. ಮೈ ಮೇಲೆ ತಾಯಿ ಪೂಜೆ ಮಾಡಿ ಉಡ್ಕೊಂಡು ಒಳ್ಳೆ ಆಗ್ತದಂತೆ. ಸಸಿ ಹೋಗ್ಬೇಡ, ಸಸಿಗಳ ಸಸಿನೂ ನಂಬೇಡ, ಮಗನ್ ನಮ್ಮ ನನ್ನ ಈಗ ಕಟ್ಟು ಸೀರೆ ಹುಡ್ಕೋ. ಮಕ್ಕಳುಗಳನ್ನ ಖಾಲಿ ಬೀಳಿಸಿ ಯಾವ ಗುರುಗಳು ಈ ಗುರುಗಳು ಅಂತ, ಆ ದೇವರು ಈ ದೇವರು ಅಂತ ಅವ್ರನ್ನ ತಲೆ ಕೆಡಿಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲೇ ಓದಿ ಉದ್ದಾರ ಆಗ್ತಾರೆ ಅನ್ನೋದಕ್ಕಿಂತ ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ, ಜೀವನ ಅಂದ್ರೆ ಏನು ಕಲಿಸ್ಬಿಡಿ. ಖಾಲಿ ಬೀಳೋದೆಲ್ಲ ಕಲಿಸ್ತೀರಿ. ಎಷ್ಟು ಜನ ಸ್ವಾಮಿಗಳು, ಎಷ್ಟು ಜನ ಸಿನಿಮಾ ನಟರು, ಎಷ್ಟು ಜನ ರಾಜಕೀಯದವರೆಲ್ಲ ಫಾರಿನ್, ಕ್ರಿಕೆಟರ್ಸ್ ಎಲ್ಲ ಫಾರಿನ್ ಆಗಿದ್ದಾರೆ. ನಿಮ್ಮ ಮಕ್ಕಳೇನು ಗುಡ್ಲಾಗಿ, ನಿಮ್ಗೇನು ಗುಡ್ಲೇ ಇಲ್ಲ. ಅವರಿಗೆ ಜೀವನ ಮಾಡೋದು ಹೆಂಗೆ ಕಲಿಸ್ಬಿಟ್ಟು ಸಾಕು. ನೀವು ಖಾಲಿ ಬೀಳು ಸಂತೋಷ ಆಗತ್ತೆ ಅನ್ಕೋಬಿಡಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕಲಿಸಿ. ಒಂದೇ ಒಂದು ಸಣ್ಣ ವಿನಂತಿ, ಯಾರಾದ್ರೂ ನಂಗೆ ಹೂವಿನಾರ, ಯಾರಾದ್ರೂ ನಂಗೆ ಬಾಲಿ, ಯಾರಾದ್ರೂ ನಂಗೆ ಹೂವಿನಾರ ಹಾಕ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಆ 100 ರೂಪಾಯಿ ದುಡ್ಡನ್ನ ಯಾರಿಗೆ ಕೊಟ್ಟಿದ್ರೆ ರಸ್ತೆಯಲ್ಲಿ ಕೈದಾರ ಖಾಲಿ ಕೊಟ್ಟು ಬನ್ನಿ. ನೀವು ನನಗೆ ಕೊಡ್ತಕ್ಕಂಥ ಗೌರವ. ನನಗೆ ಈ ಹೂವಿನಾರ ಹಾಕೋರು, ಖಾಲಿ ಬಿಡೋರು, ಕೈ ಬಿಡೋರು ಕಂಡ್ರಾಗಲ್ಲ. ಸನ್ಮಾನ ಮಾಡೋರು, ಪಟಾಕಿ ಹೊಡೆಯೋರು, ಯಾರು ಪಟಾಕಿ ಹೊಡಿತೀರಿ, ಡಿಜೆ ಹಾಕಿಂತೀರಿ, ಅಲ್ಲಿ ಯಾರು ಬಾಂಟೆ ಮಲಗ್ಯಾರೆ, ಬಸ್ಸನ್ಸ್ ಮಲಗ್ಯಾರೆ, ವಯಸ್ಸಾದ ಮಲಗ್ಯಾರೆ, ಮುದುಕರು ಮಲಗ್ಯಾರೆ, ಯೋಚನೆ ಮಾಡೋದಿಲ್ಲ. ಡಗಡಾಗಿ ಕುಣಿತೀರಿ. ನಾವು ನಿಮ್ಮನಿಗೆ ಅಂತ ಪರಿಸ್ಥಿತಿ ಬರ್ತಂತ ಯೋಚನೆ ಮಾಡೋದಿಲ್ಲ. ನೀವೆಲ್ಲ ಇದೆಲ್ಲ ಮಾಡೋ ಬದಲು ಜನಸೇವೆ ಮಾಡ್ತಾರಲ್ಲ. ಯಾರಾದ್ರೂ ಹೂವಿನಾರ ತಂದ್ರೆ ನಾನು ಬೈತೀನಿ. ಹೂವಿನಾರ ತರ ಬದಲು ಅದು 50 ರೂಪಾಯಿ 100 ರೂಪಾಯಿನ ಅಂಗವಿಕಲಿಗರಿಗೋ ಒಂದೊತ್ತು ಊಟಕ್ಕೆ ಕೊಟ್ಟು ಬಂದ್ರೆ ಒಂದೊತ್ತಿನ ಊಟ ಅವ್ರು ಮಾಡ್ತಾರೆ. 1000 ರೂಪಾಯಿ ಬಿಲ್ ಮಾಡಿ ಬಂದ್ರೆ ಶ್ರೀಮಂತರಲ್ಲ, 900 ರೂಪಾಯಿ ಮಾಡಿ ಪರವಾಗಿಲ್ಲ. ಈಗ ಓಟ ಬಿಟ್ಟು ಬರ್ತೀರಾ, ಆಚೆ ಕಡೆ ಬಂದು ಯಾರಿಗ 100 ರೂಪಾಯಿ ಕೊಟ್ಟು ಬನ್ನಿ. ಅದ್ರಾಗ ಸಿಗೋ ಮಜಾ ಬೇರೆನೇ ಇರುತ್ತೆ. ಮಾಡ್ತೀರಾ ಮಾಡಲ್ವ? ಬೇರೆನೇ ಇರುತ್ತೆ. ಇನ್ನೊಂದು ಮಜಾ ಇದೆ, ಮನೆ ಹಾಳು ಮಾಡೋ ಬುದ್ಧಿ ಬಿಟ್ಬಿಡಿ, ಕಂಡ ಮನೆಗೆ ಬಗ್ಗಡ ಬಿಟ್ಬಿಡಿ. ಯಾರ್ಯಾರು ಏನು ಮಾಡಕ್ ಕೆಲಸ ಇಲ್ಲ ಅವರು ಬರೀ ನಿಮ್ ಬೇರೆ ಮನೆ ಹಾಳು ಮಾಡ್ತೀರಿ. ಅದಕ್ಕಿಂತ ಶಾಪ್ ಇನ್ನೊಂದಿಲ್ಲ. ಗೊತ್ತಾಗತ್ತಾ? ಅದಕ್ಕಿಂತ ಶಾಪ್ ಇನ್ನೊಂದಿಲ್ಲ. ಯಾಕೆಂದ್ರೆ ಯಾರು ಯಾವ ಊರವರು ಇಲ್ಲಿ ಏನು ವಿತೌಟ್ ಪರ್ಮಿಷನ್ ಕಣ್ಣು ಕೊಟ್ಟರು, ಬೆಳ್ಳಿ ಕಣ್ಣು, ಬೆಳ್ಳಿ ತಟ್ಟೆ, ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ತಗೊಂಬಂದ್ರು. ಅದು ಏನು ಅಳತೆಗಿರಲ್ಲ. 80% ತಗದಿರುತ್ತೆ, 20% ಬೆಳ್ಳಿ ಇರುತ್ತೆ. ಕರಸಕ್ಕೂ ಬರಲ್ಲ. ಅಲ್ಲಿ ಬಿಸಾಕಿದೀನಿ, ಬೇಕಾದ್ರೆ ನಿಮಗೆ ನಾನೇ ಕೊಡ್ತೀನಿ. 1000 ರೂಪಾಯಿ ಕೊಟ್ಟು ಅವ್ರಿಗೆ ಹಣ ವೇಸ್ಟ್ ಮಾಡೋ ಬದಲು
ನೀವೊಂದು 100 ರೂಪಾಯಿನೋ 10 ರೂಪಾಯಿನೋ 1 ರೂಪಾಯಿ ಹಾಕಿ ಮಿಕ್ಕಿದ್ ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಅಪ್ಪನಿಗೆ ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ಸಾವಿರಾರು ರೂಪಾಯಿ ಕೊಟ್ಟು ತರ್ತೀರಿ, ಅಲ್ಲೆಲ್ಲ ಬಿದ್ದಾವೆ, ಅವು ಕರ್ಸಕ್ಕೂ ಬರಲ್ಲ, ಹಾಕೋ ಬರಲ್ಲ, ಅಳತೆ ಹಾಕಂಗಿಲ್ಲ. ನಿಮ್ಗೆ ಗೊತ್ತಿರುತ್ತೆ ವಿತೌಟ್ ಪರ್ಮಿಷನ್ ಇಲ್ಲದೆ ದೇವರಿಗೆ ಏನು ಮಾಡಂಗಿಲ್ಲ. ಇದು ಸ್ವಯಂ ಉದ್ಭವ ಮೂರ್ತಿ. ಇನ್ನು ಗಂಟೆಗಳು ತಂದಿರ್ತಾರ ಬದಲು ಗಂಟೆಗಳ ಬದಲಿಗೆ ಒಂದು ಅಕ್ಕಿನೋ ಬೆಲ್ಲನೋ ದೇವ್ರ ಸಾರಿ ಬದ್ದಿಂದ ಸೀರೆನ ಕೊಡಿ. ಇಲ್ಲಾಂದ್ರೆ 1 ರೂಪಾಯಿ ಹಾಕಿ ಸಾಕು, ಮಿಕ್ಕಿದ್ದ ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ ಅಂತ ವಿನಂತಿ. ಗಂಟೆ, ಬೆಳ್ಳಿ ಛತ್ರಿ, ಮಾಮೂಲು ಗಂಟೆ ವೇಸ್ಟ್, ಅಳತೆ ಹಾಕಲ್ಲ. 80% ಆಗಿರೋದು 20% ಬೆಳ್ಳಿ ಇರುತ್ತೆ. ಅಳತೆದ ಕಣ್ಣು ಹಾಕಲ್ಲ, ಅಳತೆದ ಇದು ಹಾಕಲ್ಲ. ಇಲ್ಲಿ ಬಂದಾಗ ನೀವು ಹೇಳಿ ನಮ್ಮ ಕೈಲಾದ ನಾವು ಮಾಡಿಸಿ ಹಾಕ್ತಿವಂತೆ. ನೋಡಿ ಅವ್ನ ಪಾದ ತಮ್ಮಂದ ಯಾರು ನಮಸ್ಕಾರ ಮಾಡಲ್ಲ, ಅವ್ನಿಗೆ ಗೊತ್ತಿಲ್ಲ. ಪಾದ ಯಾರು ಮುಟ್ಟಲ್ಲ, ಕಲ್ಲು ಯಾರು ಮುಟ್ಟಲ್ಲ, ಮೆಸೇಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ತಮಗೆ. ಬರೇ ಮೆಸೇಜು, ಅಲ್ಲೂ ಮೆಸೇಜ್ ದೇವಸ್ಥಾನಾಗಿದ್ದೀನಿ ಆಮೇಲೆ ಬರ್ತೀನಿ ಅಂತ. ಆಮೇಲೆ